ಹಾಯ್, ದಿಸ್ ಇಸ್ ಚೆರಿ. ಆಪರ್ಚುನಿಟೀಸ್, ಅವಕಾಶಗಳು. ಸೊ ಅವಕಾಶಗಳು ನಮಗೆ ಹಬ್ಬಗಳಿದ್ದಂಗೆ. ಸೊ ಯಾವಾಗಲೂ ಒಂದೊಂದು ಸರಿ ಬರ್ತಾ ಇರ್ತವೆ. ಕೆಲವರು ಸೆಲೆಬ್ರೇಟ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಇದು ಹಬ್ಬನೇ ಅಲ್ಲ, ನಮ್ಮ ಹಬ್ಬ ಇನ್ನೂ ಮುಂದೆ ಇದೆ ಅಂತ ಮುಂದೆ ಸಾಕ್ತಾರೆ. ಸೊ ಟು ಬಿ ಫ್ಯಾಕ್ಟ್, ಕೆಲವೊಂದು ಸರಿ ಚಿಕ್ಕ ಆಪರ್ಚುನಿಟಿ ಕೂಡ ದೊಡ್ಡದಾಗಿ ಪರಿವರ್ತನೆ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಆಪರ್ಚುನಿಟೀಸ್ ಕೆಲವೊಂದು ಸರಿ ಬೇರೆ ಬೇರೆ ಮೂಲಗಳಿಂದ ಬರ್ತಾ ಇರುತ್ತೆ. ಸೊ ನಾವು ಅದನ್ನು ಗ್ರಹಿಸ್ಬೇಕಷ್ಟೆ. ಫಾರ್ ಎಕ್ಸಾಂಪಲ್ ನಂದೇ ನಾನು ಹೇಳ್ತೀನಿ. ಸೊ ನಿಮಗೆ ಇದೆಲ್ಲ ಕಾಮಿಡಿ ಅನಿಸ್ಬೋದು, ಬಟ್ ಇದು ಫ್ಯಾಕ್ಟ್. ಸೊ ಅಂದರೆ ಹೀಗೆ ಒಂದಿನ ಮಹಾಲಕ್ಷ್ಮಿ ಲೇಔಟಲ್ಲಿ ಗಾಡೀಲಿ ಹೋಗ್ತಾ ಇದ್ದೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಭೀಮಾ ಮತ್ತು ಕಾಟೇರ ಮತ್ತು ಸಲಗ, ಇನ್ನು ತುಂಬ ಮೂವೀಸ್ಗಳಿಗೆ ಅವರು ಡೈಲಾಗ್ ರೈಟರಾಗಿ ವರ್ಕ್ ಮಾಡಿದ್ದಾರೆ. ಸೊ ಅವ್ರು ಯಾರಂತ ಮೇ ಬಿ ಗೊತ್ತಿರ್ಬೋದು ನಿಮಗೆ. ಅವ್ರ ಹೆಸರು ಬಂದು ಮಾಸ್ತಿ ಅಂತ. ಸೊ ಮತ್ತೊಂದು ಸರಿ ಹೇಳ್ತೀನಿ, ಅವ್ರ ಹೆಸರು ಬಂದು ಮಾಸ್ತಿ ಅಂತ. ಸೊ ನಿಮ್ಗೆ ಎಲ್ಲರೂ ಗೊತ್ತಿರ್ಬೋದು. ಸೊ ಅವರು ನಡ್ಕೊಂಡು ಹೋಗ್ತಾಯಿದ್ರು. ಸೊ ಆ್ಯಕ್ಚುಲಿ ಒಬ್ಬರೇ ನಡ್ಕೊಂಡು ಹೋಗ್ತಾಯಿದ್ರು. ನಾನು ಮೇ ಬಿ ನಾನು ಹೋಗ್ಬಿಟ್ಟು ಮಾತನಾಡಿಸಿ ನನ್ನ ಗಾಡೀಲಿ ಅವ್ರಿಗೆ ಅಂದರೆ ಎಲ್ಲಿಗೆ ಡ್ರಾಪ್ ಬೇಕೋ ಅಲ್ಲಿಗೆ ಡ್ರಾಪ್ ಮಾಡಿದರೆ ಸೊ ಮೇ ಬಿ ಅಲ್ಲಿಂದ ನಮ್ಮ ಸ್ನೇಹದ ಬೆಳವಣಿಗೆ ಸ್ಟಾರ್ಟ್ ಆಗ್ತಿತ್ತೇನೋ ಹೇಳೋದಕ್ಕಾಗಲ್ಲ. ಸೊ ಮೇ ಬಿ ಈ ಥರನೂ ಪ್ಲ್ಯಾನ್ ಮಾಡಿರ್ತೇನೋ ಗೊತ್ತಿಲ್ಲ. ಸೊ ಬಟ್ ನಾನು ಆ ದಿನ ಆಪರ್ಚುನಿಟೀಸ್ನ ಮಿಸ್ ಮಾಡಿಕೊಂಡೆ. ಸೊ ಏನಂದರೆ ಆಪರ್ಚುನಿಟಿ ನಮ್ಮ ಹತ್ರದಲ್ಲಿದ್ದರೂ ಕೂಡ ಕೆಲವೊಂದು ಸರಿ ಇದು ಆಪರ್ಚುನಿಟಿ ಅಂತ ಗೊತ್ತಾಗಲ್ಲ. ಆ್ಯಂಡ್ ಆಪರ್ಚುನಿಟಿ ಸಿಗುತ್ತೆ ಅಂತ ಸಂದರ್ಭದಲ್ಲಿ ಒಂದು ವಸ್ತುಗೆ ಆಗಲಿ ಒಂದು ವ್ಯಕ್ತಿಗೆ ಆಗಲಿ ನಮ್ಮ ನೆಸೆಸಿಟಿ ಕ್ರಿಯೇಟ್ ಮಾಡುತ್ತೆ. ಆ ನೆಸೆಸಿಟಿ ಆಪರ್ಚುನಿಟಿಯಾಗಿ ಪರಿವರ್ತನೆಗೊಂಡು ಆಪೋಸಿಟ್ ಪರ್ಸನ್ಸ್ಗೆ ಅವೈಲೇಬಿಲಿಟಿಯಲ್ಲಿ ಇರುತ್ತೆ. ಸೊ ನಾವು ಬೇಗ ಪುಲ್ ಮಾಡಿಕೊಂಡು ಅದರಲ್ಲಿ ಜಂಪ್ ಮಾಡಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ಯಾರಲ್ಲಿ ಕ್ಲಿಯರ್ ವಿಷನ್ ಇರುತ್ತೋ, ಕ್ಲಿಯರ್ ಮೈಂಡ್ ಇರುತ್ತೋ, ಸೊ ಅವರಿಗೆ ಬಹುಶಃ ಈ ಆಪರ್ಚುನಿಟೀಸ್ ಹೈಲೈಟ್ಸಾಗಿ ಕಾಣಿಸುತ್ತೆ. ಸೊ ದಟ್ ತುಂಬ ಬೇಗ ಯಾವುದ್ರಲ್ಲಿ ಡೆವಲಪ್ ಆಗ್ಬೋದು ಅಂತ ಯೋಚನೆ ಮಾಡಿಕೊಂಡು ಜಂಪ್ ಆಗೋದಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಸೊ ಫೈನಲಿ ಏನಂದರೆ, ನೀವು ಮಾಡ್ತಿರೋ ಕೆಲಸಗಳ ಪೈಕಿ, ನಿಮ್ಮ ಶ್ರಮದ ಪೈಕಿ ಅಲ್ಪ ಸ್ವಲ್ಪ ದೇವರ ಕರುಣೆ ಇದ್ದಲ್ಲಿ ಆಪರ್ಚುನಿಟೀಸ್ ಯಾವುದೋ ಒಂದು ರೂಪದಲ್ಲಿ ದೇವ್ರು ಕೊಡ್ತಾ ಇರ್ತಾನೆ. ಸೊ ನಾವು ಅದನ್ನು ಗ್ರಹಿಸಿ ಅದರಲ್ಲಿ ಸಂಸಾರ ಮಾಡಬೇಕಾಗುತ್ತೆ ಅಷ್ಟೇ. ನಾನು ಏನಕ್ಕೆ ಅಂದರೆ ಮಾಸ್ತಿ ಅವ್ರದ್ದೇ ನಾನು ಅಂದರೆ ಒಬ್ಬನೇ ಹೋಗ್ತಾ ಇದ್ದೆ ಗಾಡೀಲಿ. ಸೊ ಅವರು ಕೂಡ ಒಬ್ಬರೇ ನಡ್ಕೊಂಡು ಹೋಗ್ತಾಯಿದ್ರು ಅಂತ ನಾನು ಏನಕ್ಕೆ ಇದು ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಸೊ ಕೆಲವೊಂದು ಸರಿ ಆಪರ್ಚುನಿಟೀಸ್ ಇದು ಆಪರ್ಚುನಿಟೀಸ್ ಅಂತ ನಮಗೆ ಗೊತ್ತಾಗಲ್ಲ. ಸೊ ಬಟ್ ನನಗೆ ಅನಿಸಿದ್ದೇನೆಂದರೆ, ನೆಕ್ಸ್ಟ್ ಸಪೋಸ್ ಅವ್ರು ಸಿಕ್ಬಿಟ್ರೆ ಸೊ ಹೋಗ್ಬಿಟ್ಟು ಮಾತಾಡಿಸ್ಬಿಟ್ಟು ಕನ್ವರ್ಸೇಷನ್ ಸ್ಟಾರ್ಟ್ ಮಾಡಿಬಿಟ್ಟು ಮ್ಯಾಟರ್ನ ಹೇಳ್ಬಿಟ್ಟು ಕೊಟ್ಟರೆ ಅವ್ರು ಅಪ್ರೋಚ್ ಆಗಬೇಕು ಅಂತ ಅನಿಸ್ತಿದೆ. ಸೊ ಪ್ರತಿಯೊಬ್ಬರಿಗೂ ಅಷ್ಟೇ ನಾನು ಹೇಳೋದು. ಸೊ ಯಾರಾದರೂ ಅಂದರೆ ನಿಮ್ಗೆ ಗೊತ್ತಿರೋ ಫೀಲ್ಡಲ್ಲಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಹೋಗ್ಬಿಟ್ಟು ಮಾತಾಡಿಸಿ, ಹೋಗೋದೇನಿಲ್ಲ. ಸೊ ಅಪ್ರೋಚ್ ಆಗಿ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳಿ. ನಿಮ್ಗೆ ಗೊತ್ತಿರೋ ಫೀಲ್ಡಲ್ಲಿ ನೀವು ಏನಂತ ಅಂದರೆ ನಿಮ್ಮ ಎಬಿಲಿಟಿ ಏನಂತ ಶೋ ಮಾಡಿ.